ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ಗುರುರಾಜ. ನನ್ನ ಚಾನಲ್ ಹೆಸರು ಶ್ರೀ ಸಾಯಿ ಗುರು ಜ್ಯೋತಿಷ್ಯ. ನಾವು ಈ ದಿನ ವಿಶ್ವವಸುನಾಮ ಸಂವತ್ಸರ ಮೇಷಾದಿ ದ್ವಾದಶಿ ರಾಶಿಗಳ 2025 ಮತ್ತು 26 ಸಾಲಿನ ವರ್ಷ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಇದರಲ್ಲಿ ಪ್ರಮುಖವಾಗಿ 2025ರಲ್ಲಿ ಮೇಷರಾಶಿಯ ವರ್ಷ ಭವಿಷ್ಯ ಹೇಗಿದೆ ನೋಡೋಣ. ಈ ವರ್ಷ 2025ರಲ್ಲಿ ಈ 3 ಗ್ರಹಗಳು ಅಂದರೆ ಮೇಷರಾಶಿಗೆ ಉಚ್ಚವಿರುತ್ತವೆ. ರಾಹು, ಬೃಹಸ್ಪತಿ ಮತ್ತು ಶನಿ. ಮೇಷರಾಶಿಯವರಿಗೆ 2025ರ 7.5 ಪ್ರಾರಂಭವಾಗುತ್ತದೆ ಹಾಗೂ ಸ್ವಲ್ಪ ನಿಮ್ಮ ಜೀವನದಲ್ಲಿ ಏರಿಳಿತಗಳು ಪ್ರಾರಂಭ ಆಗುತ್ತವೆ ಮತ್ತು ಶನಿ ಕೋಪದ ವಾತಾವರಣ ಶುರು. ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಬಾಧೆ, ಕಲಹಗಳು, ಗೊಂದಲೆಗಳು, ತಾಳ್ಮೆಯನ್ನು ಕಳೆದುಕೊಳ್ಳುವ ಸಮಯ ಹಾಗೂ ಮೇಷರಾಶಿಯವರು 7.5 ಇರುವುದರಿಂದ ಶನಿ 12ನೇ ಸ್ಥಾನದಲ್ಲಿ ಅಂದರೆ ನಿಮ್ಮ ರಾಶಿಯಿಂದ ವ್ಯಯ ಸ್ಥಾನದಲ್ಲಿ ಇರುವುದರಿಂದ ಕೆಲಸದಲ್ಲಿ ಸ್ವಲ್ಪ ತಡೆ ಉಂಟಾಗುತ್ತದೆ. 2025ರಲ್ಲಿ ಮೇಷರಾಶಿಯವರು ಆರೋಗ್ಯದ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕು ಮತ್ತು ಯಾವುದೇ ಒಂದು ಸಣ್ಣ ರೀತಿಯ ಆರೋಗ್ಯದಲ್ಲಿ ತೊಂದರೆ ಬಂದರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಕಾಳಜಿ ವಹಿಸಬೇಕಾಗುತ್ತದೆ. ಇನ್ನು ಮೇಷರಾಶಿಯವರಿಗೆ ಮಾರ್ಚ್ ನಂತರ ಒಳ್ಳೆಯ ದಿನಗಳು ಬರುತ್ತವೆ. ಮಾರ್ಚ್ನಲ್ಲಿ ಶನಿಯು 11ನೇ ಮನೆಯಿಂದ 12ನೇ ಮನೆಗೆ ಹೋಗುತ್ತಾನೆ. ಈ ಸಮಯದಲ್ಲಿ ಸ್ವಲ್ಪ ನಿಮ್ಮ ಜೀವನದಲ್ಲಿ ಚೇಂಜಸ್ ಆಗುತ್ತದೆ. ವಿದೇಶಿ ಪ್ರಯಾಣ, ಹೊಸ ಇನ್ವೆಸ್ಟ್ಮೆಂಟ್, ಅದರಲ್ಲೂ ನಿಮಗೆ ಲಾಭ ಸಿಗುತ್ತದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ಈ ವರ್ಷ ಒಳ್ಳೆ ಫಲ ಸಿಗುತ್ತದೆ. ಇವರ ಆರ್ಥಿಕ ಪರಿಸ್ಥಿತಿ ಮಧ್ಯಮವಾಗಿರುತ್ತದೆ. ಮೇಷರಾಶಿಯವರಿಗೆ ಯಾವುದೇ ಪ್ರಮೋಷನ್ ಆಗಲಿ, ಇನ್ಕ್ರಿಮೆಂಟ್ ಆಗಲಿ, ಆಸ್ತಿ ಖರೀದಿ ಮಾಡೋ ವಿಚಾರದಲ್ಲಿ ಅಥವಾ ಆಸ್ತಿ ಕೊಡೋ ವಿಚಾರದಲ್ಲಿ, ಸೇಲ್ ಮಾಡುವುದ ವಿಚಾರದಲ್ಲಿ ಈ ಸಮಯ ನಿಮಗೆ ಅತಿ ಸೂಕ್ತ ಸಮಯ. ಇದು ಸ್ವಲ್ಪ ಮಾತ್ರ ಪ್ರಯತ್ನ ಪಟ್ಟರೂ ಬಗೆಹರಿಯುತ್ತದೆ. ಇನ್ನು ನಿಮ್ಮ ಖರ್ಚಿನ ಬಗ್ಗೆ ವಿಶೇಷವಾಗಿ ನಿಯಂತ್ರಣದಲ್ಲಿಡಬೇಕು. ಇನ್ನು ಮೇಷರಾಶಿಯವರಿಗೆ ಈ ವರ್ಷ ಮದುವೆ ಸಲುವಾಗಿ ಅಥವಾ ಸಂತಾನ ಪ್ರಾಪ್ತಿಯಾಗಿ ಒಳ್ಳೆ ವಿಶೇಷವಾದ ಯೋಗ ಇದೆ. ಇನ್ನು ಮೇಷರಾಶಿಯವರಿಗೆ ಈ ವರ್ಷ ವಿದೇಶಿ ಪ್ರಯಾಣ ಇರುತ್ತದೆ. ಮಾರ್ಚ್ ನಂತರ ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆ ಕಾಣುತ್ತದೆ. ಈ ವರ್ಷ ನಿಮಗೆ ಖರ್ಚು ಜಾಸ್ತಿ ಆಗುತ್ತದೆ. ಅದೇ ರೀತಿಲಿ ಯಾವುದೇ ಶೇರ್ ಮಾರ್ಕೆಟ್ ಅಥವಾ ಇನ್ವೆಸ್ಟ್ ಮಾಡುವುದರಿಂದಲೂ ನಿಮಗೆ ತುಂಬಾ ಲಾಭವಾಗುತ್ತದೆ. ಇನ್ನು ಮೇಷರಾಶಿಯವರಿಗೆ ಸರಳವಾದಂಥ ಪರಿಹಾರಗಳು. ಮೇಷರಾಶಿಯವರು 2025ರಲ್ಲಿ ಬರುವ 7.5ನಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗಬೇಕಂದ್ರೆ ಹನುಮಾನ್ ದೇವರಿಗೆ ಉಪವಾಸ ಮಾಡಬೇಕು. ಹನುಮಾನ್ ಚಾಲೀಸನ್ನು ಪ್ರತಿನಿತ್ಯ ಪಠಿಸುವುದರಿಂದಲೂ, ಬಜರಂಗಿ ಬಾಣ, ಸುಂದರಕಾಂಡ ತಪ್ಪದೆ ಪಠಿಸುವುದರಿಂದಲೂ ನಿಮಗೆ ಲಾಭ ಆಗುತ್ತದೆ. ಈ ರಾಶಿಯವರು ಯಾವುದಾದರೂ ಜಾಗದಲ್ಲಿ ಬಾಳೆ ಗಿಡವನ್ನು ನೆಡುವುದರಿಂದ ತುಂಬಾ ಒಳ್ಳೆಯದಾಗುತ್ತದೆ. ಇನ್ನು ಪ್ರತಿ ಮಂಗಳವಾರ ಸುಂದರಕಾಂಡ ತಪ್ಪದೆ ಪಠಿಸುವುದರಿಂದಲೂ ನಿಮಗೆ ಶನಿಯ ಪ್ರಭಾವ ಕಮ್ಮಿ ಆಗುತ್ತದೆ. ಅದೇ ರೀತಿಯಲ್ಲಿ ನೀವು ಪ್ರತಿದಿನ ದುರ್ಗಾದೇವಿಯನ್ನು ಪೂಜಿಸಬೇಕು, ಆರಾಧಿಸಬೇಕು. ಹಾಗೆಯೇ ಪ್ರತಿ 3 ತಿಂಗಳಿಗೆ ಒಮ್ಮೆ ಕನ್ಯೆಯರಿಗೆ ಅನ್ನ ಸಂತರ್ಪಣೆ ಮಾಡುವುದರಿಂದಲೂ ನಿಮಗೆ ವಿಶೇಷ ಲಾಭ ಆಗುತ್ತದೆ. ಇನ್ನು ಈ ರಾಶಿಯವರು 7.5 ಇರುವುದರಿಂದ ಶನಿ ಗುಡಿಗೆ ಹೋಗಿ ಎಳ್ಳೆಣ್ಣೆಯನ್ನು ಕೊಟ್ಟ ಬರಬೇಕು. ಹಾಗೆಯೇ ಕಬ್ಬಿಣ ಪಾತ್ರೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಅದರೊಳಗೆ ತಮ್ಮ ಮುಖವನ್ನು, ಪ್ರತಿಬಿಂಬವನ್ನು ನೋಡಿಕೊಂಡು ಆ ಎಣ್ಣೆಯನ್ನು ಶನಿ ಮಹಾತ್ಮನಿಗೆ ಅಭಿಷೇಕ ಮಾಡುವುದರಿಂದಲೂ ಹಾಗೂ ದೀಪವನ್ನು ಹಚ್ಚಿ ಬರುವುದರಿಂದಲೂ ನಿಮಗೆ ಉಪಯೋಗ ಆಗುತ್ತದೆ. ಇನ್ನು ಈ ರಾಶಿಯವರು ವಿಶೇಷವಾಗಿ ಕೆಂಪು ಬಟ್ಟೆಯನ್ನು ಧರಿಸಬೇಕು. ಕಪ್ಪು ಬಟ್ಟೆ ಧಾರಣೆ ಬೇಡ. ಇನ್ನು ಈ ವರ್ಷ ಈ ರಾಶಿಯವರು ಶನಿ, ರಾಹು, ಕೇತು ಶಾಂತಿ ಮಾಡಿಸಿದರೆ ಅತಿ ಉತ್ತಮ. ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಬೇಕು, ಅದು ಪ್ರದೋಷ ಕಾಲದಲ್ಲಿ.
ಕೃಷ್ಣ ಪಕ್ಷ ಪ್ರದೋಷ ಕಾಲದಲ್ಲಿ ಈಶ್ವರನಿಗೆ ರುದ್ರಾಭಿಷೇಕ ಮಾಡುವುದರಿಂದಲೂ, ಶನಿವಾರ ಉಪವಾಸ ಮಾಡುವುದರಿಂದಲೂ, ಹಾಗೆ ಕಾಗೆಗಳಿಗೆ ಆಹಾರ ನೀಡುವುದರಿಂದಲೂ ನಿಮಗೆ ಅನುಕೂಲವಾಗುತ್ತದೆ. ಇನ್ನು ಹಣೆಯಲ್ಲಿ ಯಾವಾಗಲೂ ಕೇಸರಿ ತಿಲಕವನ್ನು ಧಾರಣೆ ಮಾಡುವುದರಿಂದಲೂ ಉತ್ತಮ. ಇನ್ನು ಈ ರಾಶಿಯವರಿಗೆ ಈ ವರ್ಷ ಆದಾಯ 2 ಅಂಶ, ಖರ್ಚು ಅಂದರೆ ವ್ಯಯ 14 ಅಂಶ ಇರುತ್ತದೆ. ಇನ್ನು ಪ್ರತಿ ಅಮಾವಾಸ್ಯೆ ದಿನ ಕರೆ ಎಳ್ಳು, ಎಲೆ ಅಡಿಕೆ, ದಕ್ಷಿಣ ಸಮೇತ ಬ್ರಾಹ್ಮಣರಿಗೆ ದಾನ ಕೊಡುವುದರಿಂದಲೂ, ಎಳ್ಳನ್ನು ವಿಶೇಷವಾಗಿ ಅಥವಾ ಶನಿ ಗ್ರಹದ ಹತ್ರ ಇಟ್ಟು ಬರುವುದರಿಂದಲೂ ನಿಮಗೆ ಶನಿ ದೋಷದಲ್ಲಿ ವಿಶೇಷ ಪರಿಹಾರ ಸಿಗುತ್ತದೆ. ಇನ್ನು ವಿಶೇಷವಾಗಿ ದುರ್ಗಾ ಸಪ್ತಶತಿ ಪಠಿಸುವುದರಿಂದಲೂ ನಿಮಗೆ ಉತ್ತಮ. ಇನ್ನು ಈ ವರ್ಷ ಅಂದರೆ 2025 ಮತ್ತು 26ರಲ್ಲಿ ವರ್ಷಕ್ಕೆ ಒಮ್ಮೆ ಶ್ರೀಕಾಳಹಸ್ತಿಯಲ್ಲಿ ಮೇಷರಾಶಿಯವರು ಭಾನುವಾರ ಸಾಯಂಕಾಲ ರಾಹು ಕಾಲದಲ್ಲಿ, ಅಂದರೆ ಸಾಯಂಕಾಲ 4:15 6:30 ಕಾಲದಲ್ಲಿ ಕಾಳಹಸ್ತಿಯಲ್ಲಿ ರಾಹುಕೇತು ಶಾಂತಿ ಮಾಡಿಸುವುದರಿಂದಲೂ ವಿಶೇಷವಾಗಿ ನಿಮಗೆ ಧನ ಪ್ರಾಪ್ತಿ ಆಗುತ್ತದೆ. ಇನ್ನು ಸಂಕಷ್ಟಿ ದಿನ ಗಣಪತಿಯ ಕ್ಷೀರಾಭಿಷೇಕ ಮಾಡುವುದರಿಂದಲೂ ನಿಮಗೆ ಬರುವಂತಹ ಸಮಸ್ಯೆಗಳು ಕಡಿಮೆ ಆಗುತ್ತದೆ. ವರ್ಷಕ್ಕೆ ಒಮ್ಮೆ ನೀವು 2025ರಿಂದ ಸತತವಾಗಿ 7 ವರ್ಷ ವರ್ಷಕ್ಕೊಮ್ಮೆ ಶನಿ ಸಿಂಗಾಪುರ ಅಥವಾ ನಮ್ಮ ಕರ್ನಾಟಕದಲ್ಲಿ ಇರುವಂತ ಪಾವಗಡ ಕ್ಷೇತ್ರಕ್ಕೆ ಹೋಗಿ ಶನಿದೇವನಿಗೆ ತೈಲಾಭಿಷೇಕ ಮಾಡುವುದರಿಂದಲೂ ನಿಮಗೆ ವಿಶೇಷ ಲಾಭಗಳಾಗುತ್ತವೆ ಹಾಗೂ ಶನಿಯ ಪ್ರಭಾವ ಕಮ್ಮಿ ಆಗುತ್ತದೆ. ನನ್ನ ವಿಡಿಯೋ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ.